ಇರಾನ್ ದಾಳಿ ಬೆನ್ನಲ್ಲೇ ಇಸ್ರೇಲ್ ಪ್ರಧಾನಿ ಅಲರ್ಟ್ ಆಗಿದ್ದಾರೆ. ತುರ್ತು ಕ್ಯಾಬಿನೆಟ್ ಸಭೆಯನ್ನ ಕರೆದಿದ್ದಾರೆ ಪ್ರಧಾನಿ ನೆತನ್ಯಾಹು. ಕೆಲವೇ ಕ್ಷಣದಲ್ಲಿ ನೆತನ್ಯಾಹು ಕ್ಯಾಬಿನೆಟ್ ಸಭೆ ನಡೆಯುತ್ತೆ. ಇರಾನ್ ದಾಳಿಯ ಬಗ್ಗೆ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಕೆಲವೇ ಕ್ಷಣದಲ್ಲಿ ಶುರುವಾಗುವಂತಹ ಸಭೆ ಇದು. ಸಭೆಯನ್ನ ಕರೆದಿದ್ದಾರೆ. ಈ ಕುರಿತಾಗಿ ಚರ್ಚೆ ಆಗುತ್ತೆ. ಇರಾನ್ ದಾಳಿ ಬೆನ್ನಲ್ಲೇ ಇಸ್ರೇಲ್ ಪ್ರಧಾನಿ ಅಲರ್ಟ್ ಆಗಿರುವಂಥದ್ದು. ತುರ್ತು ಕ್ಯಾಬಿನೆಟ್ ಸಭೆಯನ್ನ ಕರೆದಿದ್ದಾರೆ ಪ್ರಧಾನಿ ನೆತನ್ಯಾಹು. ಕೆಲವೇ ಕ್ಷಣದಲ್ಲಿ ನೆತನ್ಯಾಹು ಕ್ಯಾಬಿನೆಟ್ ಸಭೆಯನ್ನ ಕರೆದಿದ್ದಾರೆ. ಇರಾನ್ ದಾಳಿಯ ಬಗ್ಗೆ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ಕೂಡ ಆಗುತ್ತೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡುವಂಥದ್ದು. ಒಂದ್ ಕಡೆನಲ್ಲಿ ಕದನ ವಿರಾಮ ಇದೆ. ಕದನ ವಿರಾಮ ಇರುವಂತಹ ಈ ಒಂದು ಸಂದರ್ಭದಲ್ಲಿ ದಾಳಿ ಪ್ರತಿದಾಳಿ ಆಗ್ತಾ ಇದೆ. ರಕ್ತಕ್ಕೆ ರಕ್ತ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇದೀಗ ತುರ್ತು ಸಭೆಯನ್ನ ಕರೆದಿರುವಂಥದ್ದು ನೆತನ್ಯಾಹು. ಕ್ಯಾಬಿನೆಟ್ ಸಭೆಯನ್ನ ಕರೆದಿದ್ದಾರೆ. ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ. ಯುದ್ಧ ಕದನ ವಿರಾಮ ಇದ್ರೂ ಕೂಡ ಯುದ್ಧ ಆಗ್ತಾ ಇದೆ. ಅದರ ಜೊತೆಯಲ್ಲಿ ಇನ್ನು ಕೆಲವೊಂದಷ್ಟು ವಿಚಾರಗಳ ಕುರಿತಾಗಿ ಚರ್ಚೆಯನ್ನ ಮಾಡಲಾಗುತ್ತೆ. ಬೇಜಾನ್ ಸತಿ ಕದನ ವಿರಾಮವನ್ನ ಘೋಷಣೆ ಮಾಡಿದ್ರು. ಈ ಒಂದು 3-4 ತಿಂಗಳೇನಿದೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಶುರುವಾಯ್ತಲ್ಲ, ಆ ದಿನದಿಂದ ಇದುವರೆಗೂ ಕೂಡ 3-4 ಬಾರಿ ಕದನ ವಿರಾಮವನ್ನ ಘೋಷಣೆ ಮಾಡಿದಂಥದ್ದು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಒಂದ್ಸಲಿ ಬರ್ತಾರೆ, 20 ದಿನಗಳ ಕಾಲ ಕದನ ವಿರಾಮವನ್ನ ಘೋಷಣೆ ಮಾಡ್ತಾರೆ. ಅದಕ್ಕೆ ಬೆಲೆನೇ ಇರೋದಿಲ್ಲ. ಯಾಕಂತ ಅಂದ್ರೆ ಇರಾನ್ ಮತ್ತೆ ಇಸ್ರೇಲ್ ನಿರಂತರವಾಗಿ ಆ ಸಂದರ್ಭದಲ್ಲೂ ಕೂಡ ದಾಳಿಯನ್ನ ಮಾಡ್ತಾ ಹೋಗ್ತಾರೆ. ತದನಂತರ ಪಾಕಿಸ್ತಾನ ಮಧ್ಯಸ್ಥಿಕೆಯನ್ನ ವಹಿಸಿ ಅದರ ರಾಜಧಾನಿಯಲ್ಲಿ ಒಂದು ಸಭೆಯನ್ನ ಮಾಡ್ತಾರೆ. 3-4 ಸುತ್ತು ಸಭೆ ಆಗುವಂಥದ್ದು. ಆ ಸಂದರ್ಭದಲ್ಲೂ ಕೂಡ ಅದಕ್ಕೂ ಕೂಡ ಬೆಲೆ ಇಲ್ಲ. ಏಪ್ರಿಲ್ನಲ್ಲಿ ಫೈನಲ್ ಆಗಿ ಕದನ ವಿರಾಮವನ್ನ ಘೋಷಣೆ ಮಾಡಿದ್ರು. ಎಲ್ಲವೂ ಸರಿ ಹೋಯ್ತು ಅಂತ ಅಲ್ಲಿರುವಂತ ಜನರು ಕೂಡ ಅನ್ಕೊಂಡ್ರು. ಅದನ್ನ ಹೊರತುಪಡಿಸಿ ಪ್ರಪಂಚದಾದ್ಯಂತ ಯಾರೆಲ್ಲ ಕಷ್ಟವನ್ನ ಅನುಭವಿಸಿದ್ರು ಅವರೆಲ್ಲರೂ ಕೂಡ ಸದ್ಯ ಸ್ಟಾಪ್ ಆಯ್ತು ಯುದ್ಧ ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಇದೀಗ ಮತ್ತೆ ಯುದ್ಧವನ್ನ ಪುನರಾರಂಭ ಮಾಡಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕ್ಯಾಬಿನೆಟ್ ಸಭೆಯನ್ನ ಮಾಡೋದಕ್ಕೆ ಕರೆದಿರುವಂತದ್ದು ನೆತನ್ಯಾಹು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕ್ಯಾಬಿನೆಟ್ ಸಭೆ ಕೂಡ ಆಗುತ್ತೆ. ತುರ್ತು ಕ್ಯಾಬಿನೆಟ್ ಸಭೆಯನ್ನ ಕರೆದಿದ್ದಾರೆ ಪ್ರಧಾನಿ ನೆತನ್ಯಾಹು. ಕೆಲವೇ ಕ್ಷಣದಲ್ಲಿ ಶುರುವಾಗುವಂಥದ್ದು